ಈಗ ಡಿಸೈನ್ ಹೇಳ್ಕೊಳ್ಳೋದು ಬರೀ ಥ್ರೆಡ್ ಡಿಸೈನು, ಯಾವ ಬೀಡ್ಸ್ ಯೂಸ್ ಮಾಡೋಂಗಿಲ್ಲ. 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡು ಫಸ್ಟು ಬೇಸ್ ಲೈನ್ ಏನಂದರೆ ಇದು 4 ಹಾಕ್ಕೊಂಡು ಹೋಗೋದು. 4 ಚೈನು ನೋಡಿ. ಫಸ್ಟು ಲಾಕ್ ಮಾಡೋದು, ಆಮೇಲೆ 2 3 4 ಬೇಸ್ ಲೈನು 4 ಹಾಕಬೇಕು. ಈ ಥರ ಉದ್ದಕ್ಕೂ 4 ಹಾಕೋಗೋದು. ಇಲ್ಲಿ ಯಾವ ಯು ಶೇಪು ಆ ಥರ ಹಾಕೋದು ಏನೂ ಇಲ್ಲ, ಜಸ್ಟು 4 ಹಾಕೊಂಡು ಹೋಗೋದು. ಫೋರ್ ಫುಲ್ ಫಿನಿಶ್ ಆಗೋವರೆಗೂ ಹಾಕೋಗ್ಬೇಕು ಅಂದರೆ ಸ್ಯಾರಿ. ನೆಕ್ಸ್ಟು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಮೊದಲೇನು ಮಾಡ್ತಿದ್ವಿ, ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಈ ಡಿಸೈನ್ಗೆ ಟರ್ನ್ ಮಾಡ್ಕೋಬೋದು. ಇದನ್ನ ಟರ್ನ್ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋದು. ನೋಡಿ, ಇದು ಫಸ್ಟು 4 ಚೈನು ಕುಚ್ಚು ಹಾಕೋಕೆ ಬಿಡೋಣ. ನೆಕ್ಸ್ಟು 4 ಚೈನಿಂದ ನೋಡಿ 7 ಚೈನ್ ತೊಗೋಬೇಕು. 1 2 3 4 5 6 7 ತೊಗೊಂಡು ಈ 4 ಚೈನ್ಗೆ ಏನೂ ಹಾಕೋಂಗಿಲ್ಲ, ಇದು ಗ್ಯಾಪು. ಇಲ್ಲಿ ನೋಡಿ 4 ಚೈನ್ ಬಿಟ್ಟು ಥರ್ಡ್ ಒನ್ಗೆ ಸಿಂಗಲ್ ಕ್ರೋಶ ಮಾಡೋದು. 7 ಚೈನ್ ಹಾಕಿ ಸಿಂಗಲ್ ಕ್ರೋಶ ಮಾಡೋದು. ಈ ಥರ ಬರುತ್ತಲ್ವ. ಈಗ ಮತ್ತೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಈ 7 ಚೈನ್ ಹಾಕಿರ್ತೀವಲ್ಲ ನಾವು, ಇಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗ್ತು. 8 ಸಿಂಗಲ್ ಕ್ರೋಶ ಮಾಡಬೇಕು. 2 3 4 5 6 7 8 ಆಯ್ತಲ್ಲ. 8 ಆದಮೇಲೆ 2 ಚೈನ್ ಹಾಕೋಣ. ಮತ್ತೆ ಟರ್ನ್ ಮಾಡ್ಕೋಬೇಕು. ಇದು ಒಂಥರ ಫ್ಲವರ್ ಡಿಸೈನು. ನೋಡಿ, ನಿಮಗೆ ಈ ಥರ ಬರುತ್ತೆ. ಸ್ವಲ್ಪ ದಪ್ಪ ಆಗಿ ಬರುತ್ತಲ್ಲ. ಈಗ 2 ಚೈನ್ ತೊಗೊಂಡು ಡಬಲ್ ಕ್ರೋಶ ಮಾಡಬೇಕು. ಇಲ್ಲಿ ಫಸ್ಟು ಹೋಲ್ ಇರುತ್ತಲ್ಲ, ಇಲ್ಲಿಗೆ 1 ಡಬಲ್ ಕ್ರೋಶ, ಮತ್ತು ಇಷ್ಟು ಸೆಕೆಂಡ್ಗೆ ಡಬಲ್ ಕ್ರೋಶ. ಈ ಥರ 4 ಸಲ ಮಾಡಬೇಕು. ಎಷ್ಟಾಯಿತು? 2 ಆಯಿತು, 3 ಆಯಿತು, 4 ಆಯಿತು. ನಿಮಗೆ ಇಲ್ಲಿ ಒಂದು ಪೆಟಲ್ ಥರ ರೆಡಿ ಆಯಿತು. ನೆಕ್ಸ್ಟು ಮತ್ತೆ 7 ಚೈನ್ ಹಾಕಬೇಕು. 1 2 3 4 5 6 7 ಹಾಕಿ ಈ ಚೈನ್ಗೆ ಲಾಕ್ ಮಾಡೋಣ. ಮತ್ತು ಟರ್ನ್ ಮಾಡ್ಕೋಬೇಕು. 8 ಸಿಂಗಲ್ ಕ್ರೋಶ ಮಾಡಬೇಕು. 2 3 4 5 6 7 8 ಮತ್ತೇನು ಮಾಡಬೇಕು? 2 ಸಲ ಸಿಂಗಲ್ ಕ್ರೋಶ ಮಾಡಿ ಇಲ್ಲಿ 4 ಸಲ ಡಬಲ್ ಕ್ರೋಶ ಮಾಡ್ತೀವಿ. Two, 3, 4
ಮತ್ತು 7 ಚೈನ್ ಮಾಡ್ಕೋತೀವಿ. ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ತೀವಿ. ಇಲ್ಲಿ 8 ಡಬಲ್ ಕ್ರೋಶ ಮಾಡ್ತೀವಿ. ಈ ಥರ ನಮಗೆ ಈ ಥರ ಪೆಟಲ್ಸು 5 ಬರುತ್ತೆ. ನಿಮಗೆ 4 ಆಗಿದೆ. ಈಗ 5th ಒಂದು ಅದೇ ಥರ ಎಲ್ಲನೂ ಅದೇ ಇದರಲ್ಲಿ ಲಾಕ್ ಮಾಡಬೇಕು ನಾವು. ಮತ್ತು 2 ಚೈನ್ 4 ಸಲ ಡಬಲ್ ಕ್ರೋಶ. ನೋಡಿ ಲಾಸ್ಟ್ ಒನ್ ಹಿಂಗೆ 5 ಸಲ ಆಯ್ತಲ್ವಾ. 5 ಸಲ ಆದಮೇಲೆ ಇದನ್ನ ಕೈಯಲ್ಲಿ ಹಿಂಗೆ ಮಾಡ್ಕೋಬೇಕು ಸ್ಟ್ರೈಟಾಗಿ. ನೋಡಿ ಈ ಫಿನಿಶಿಂಗ್ ಬರುತ್ತೆ, ಇದು ಡಿಸೈನು. ಇದನ್ನ ನೋಡಿ ಇಲ್ಲಿ ನಾವು 2 ಚೈನ್ಸ್ದು 4 ಚೈನ್ದು 2 ಗ್ಯಾಪ್ ಮಾಡಿದ್ದೀವಲ್ವ, ಇಲ್ಲೊಂದು ಇದೇ ಥರ ಇಲ್ಲೂ ಇವೆರಡು ಬಿಟ್ಬಿಟ್ಟು ಇನ್ನು 3rd ಒನ್ಗೆ ಲಾಕ್ ಮಾಡಬೇಕು. ಆಮೇಲೆ ಲಾಕ್ ಮಾಡಿ ಇನ್ನೊಂದು 4 ಚೈನು ಕುಚ್ಚಿಗೆ ಬಿಡಬೇಕು. ಅಷ್ಟೇ ಡಿಸೈನು. ನೆಕ್ಸ್ಟು ಅದೇ ಥರ ಈಗ ಇದು ಕುಚ್ಚಿಗಾಯಿತು. ನೆಕ್ಸ್ಟು 4 ಚೈನ್ದು 2 ಗ್ಯಾಪ್ ಬಿಟ್ಟು ಮಾಡ್ಕೊಂಡು ಹೋಗೋದು. ನೋಡಿ ಇಲ್ಲಿ ಕುಚ್ಚು ಬರುತ್ತೆ. ಈ ಥರ ಡಿಸೈನ್ ಇದು. ನಿಮ್ಗೆ ಬೀಡ್ಸ್ ಬೇಕಂದರೆ ಇಲ್ಲಿಗೆ ಹೊಲ್ಕೋಬೋದು. ಇದು ಇಲ್ಲಿಗೆ ಒಂದು ಬೀಡ್ಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು.